ನಾಗವಣಿ ಕಿಚನ್ಗೆ ಗುಡ್ ಮಾರ್ನಿಂಗ್. ಈ ಪಾತ್ರೆ ಇಟ್ಟು ಈ ತೆಮ್ಗೆ ನೀರು ಹಾಕಿ ಒಂದು ಚಮ್ ನೀರು ಹಾಕಿದ್ದೀನಿ. ಇದೇನು ಅನ್ನೋದು ಹೇಳ್ತೀನಿ. ಅಡುಗೆ ಅಲ್ಲ, ತಲೆಗೆ ಹಚ್ಕೊಳ್ಳೋದು. ತಲೆ ಕೂದಲ, ಹೊಟ್ಟು, ತಲೆ ಕೂದಲ ಉದುರುವುದು ಎಲ್ಲ ಇರ್ತದಲ್ಲ, ಎಲ್ಲ ಕಡಿಮೆ ಆಗುತ್ತಾ. ಇದು ಬಂದುಬಿಟ್ಟು ಮೆಂತ್ಯಕಾಳು, 3 ಸ್ಪೂನ್ ಮೆಂತ್ಯಕಾಳು, 2 ಸ್ಪೂನ್ ಟೀ ಪುಡಿ, 1 ಸ್ಪೂನ್ ಲವಂಗ. ಇವನ್ನೆಲ್ಲ ಫಸ್ಟ್ ಹಾಕಿ ಬೇಯಿಸೋದು. ಎಷ್ಟು ಒಂದು 20 ನಿಮಿಷ ಬೇಯಿಸ್ಬೇಕೆಲ್ಲ ಹಾಕ್ತಿದ್ದೀನಿ ನೋಡಿ. ಇದು ಹಾಕಿಬಿಟ್ಟು ಹಿಂಗೆ ಒಂದು 20 ನಿಮಿಷ ಕುದಿಸ್ಬೇಕು. ಇದು 20 ನಿಮಿಷ ಕುದ್ದ ನಂತರ ಅಂದರೆ ಒಂದು ಇಡಿಕೆ ಅಕ್ಕಿ, ಅಂದರೆ ಒಂದು 2 ಸ್ಪೂನು, ಇದು ಟಿಫನ್ ಮಾಡೋ ಸ್ಪೂನಲ್ಲಿ 2 ಸ್ಪೂನು ಅಕ್ಕಿ, ಯಾವುದು ಸೊಸೈಟಿ ಅಕ್ಕಿ. ಆಮೇಲೆ 2 ಚಿಕ್ಕ ಈರುಳ್ಳಿ, ಸಿಪ್ಪೆ ಸಮೇತ, ಸಿಪ್ಪೆ ಸಮೇತ 2 ಈರುಳ್ಳಿ. ನಂತರ 1 ಇಡಿಕೆ ಕರಿಬೇವು. ಈ ಕರಿಬೇವು ಮತ್ತು ಇವು ಕಡ್ಡಿ ಇದಾವಲ್ಲ ಇವನ್ನು ಹಾಕೋದು. ಹಾಕಿ ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸೋದು. ಚೆನ್ನಾಗಿ ಇದು ಫಸ್ಟ್ 20 ನಿಮಿಷ ಕುದಿಬೇಕು. ಏನೇನು ಟೀ ಪುಡಿ, ಮೆಂತ್ಯಕಾಳು, ಲವಂಗ ಇವು ಇಷ್ಟು 20 ನಿಮಿಷ ಕುದ್ದ ನಂತರ ಆಮೇಲೆ ಇವನ್ನ ಹಾಕ್ಕೋಬೇಕು. ಅಕ್ಕಿ 2 ಸ್ಪೂನ್ ಅಕ್ಕಿ, 2 ಈರುಳ್ಳಿ, ಇಡಿಕೆ ಕರಿಬೇವು, ಇದಿಷ್ಟನ್ನು ಹಾಕಿ ಇದು ಹಾಕಿದ ಮೇಲೂ ಒಂದು 10-15 ನಿಮಿಷ ಕುದಿಸ್ಕೋಬೇಕು. ಕುದಿಸ್ಕೊಂಡ್ಮೇಲೆ ಒಂಥರ ನೀರು, ಡಿಕಾಸನ್ ಥರ ನೀರು ಬರುತ್ತೆ. ಆ ನೀರು ಬಂದಮೇಲೆ ಸೋಸಿ ಆರಿಟ್ಕೊಂಡು ಏನು ದಿನ ನೈಟು ಮಲ್ಗೋ ಮುನ್ನೆ ನಿಮ್ಮ ಸ್ಪ್ರೈ ಬಾಟ್ಲಿದ್ದರೆ ಸ್ಪ್ರೈ ಬಾಟ್ಲಲ್ಲಿ ಹಾಕ್ಕೊಂಡು ತಲೆಗೆ ಚೆನ್ನಾಗಿ ಬುಡಕ್ಕೆ ತಾಕಂಗೆ ಹಚ್ಕೊಂಡು ಆರಿದ ನಂತರ ತಲೆ ಬಾಚ್ಕೊಂಡು ಮಕ್ಕಂಡ್ರೆ ಅದೇನು ಜಿಡ್ಡಿರಲ್ಲ, ಮತ್ತು ಒಂಥರ ಅಸಹ್ಯ ಏನು ಇರೋಲ್ಲ, ಚೆನ್ನಾಗಿರುತ್ತೆ. ಏನು ಹಚ್ಕೊಂಡಿಲ್ಲ ಅನ್ನೋ ಥರ ಇರುತ್ತೆ. ಬೆಳಗ್ಗೆ ಎದ್ದು ಬರೀ ನೀರು ಹಾಕ್ಕೋಬೋದು ನಿಮಗೆ ಬೇಕಂದರೆ. ಬೇಡ ಅಂದರೆ ಹಂಗೇನೂ ಇರ್ಬೋದು. ನೀವು ಎಣ್ಣೆ ಗಿಣ್ಣೆ ಹಚ್ಕೊಂಡು ನೀವು ದಿನ ರೊಟೀನ್ ಯಾವ ಥರ ಇರ್ತೀರೋ ಆ ಥರ ಇರ್ಬೋದು. ಆಯಿತಾ? ನೋಡಿರಿ, ಹಚ್ಕೊಂಡು ಒಂದು 8 ದಿವಸ ಬಿಡ್ಲಿಲ್ದಂಗೆ ಹಚ್ಕೊಳ್ರಿ, ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇದೇನನ್ನ ಒಳ್ಳೇದಾದ್ರಂದರೆ ನನಗೆ ತಿಳಿಸಿ. ಏನಂತೀರಾ? ಮರಿಬೇಡ್ರಿ. ಇದು ಆದ ನಂತರ ತೋರಿಸ್ತೀನಿ. 20 ನಿಮಿಷ ಆಗಿದೆ. ಈಗ ಕರಿಬೇವು ಹೇಳಿದ್ನಲ್ಲ ಅವಾಗ, ಕರಿಬೇವು, ಈರುಳ್ಳಿ, ಅಕ್ಕಿ ಹಾಕಿ ಒಂದು 10 ನಿಮಿಷ ಕುದಿಸ್ಕೋಬೇಕು. ಕುದಿಸ್ಕೊಂಡ್ಮೇಲೆ ಸೋಸೋದು ತೋರಿಸ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಸ್ತಾ ಇದ್ದೀನಿ ನೋಡಿ, ಒಬ್ಬರೇ ಇದ್ದೀನಿ, ಮೊಬೈಲ್ ಹಿಡ್ಕೋಬೇಕು, ಸೋಸ್ಬೇಕು. ಅದೇ ಈ ಥರ ನೀರೆಲ್ಲ ಸೋಸ್ಕೊಂಬಿಟ್ಟು